ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿ ನೋಡಿ. ಭಾಗ 2. ಆ ಯುವಕ ಸಹ ಹೌದಾ ಅಂತೇಳಿ ಅವಳ ನೋಟಕ್ಕೆ ಜೊತೆ ಆಗ್ತಾನೆ. ಇಬ್ಬರನ್ನು ಆವಾಗಲೇ ಇಂದ ಗಮನಿಸುತ್ತಿದ್ದ 2 ಕಣ್ಣುಗಳು ಬಂದು 100 ಕಾಲ ಹೀಗೆ ಜೊತೆಯಾಗಿರಿ ಅಂತಾರೆ. ಅದನ್ನ ಕೇಳಿಸಿಕೊಂಡು ಇಬ್ಬರು ಒಂದು ಮುಗುಳ್ನಗೆ ಅಲ್ಲೇ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಆ ಯುವಕನ ಫೋನ್ ವೈಬ್ರೇಟ್ ಆಗುತ್ತೆ. ಸರಿ, ನಾನಿನ್ನೂ ಬರ್ತೀನಿ ಅಂತೇಳಿ ಅವನು ಹೋಗ್ತಿದ್ರೆ ಇತ್ತ ದೈವಿಕಾ ಅವನು ಮರೆಯಾಗೋವರೆಗೂ ಅದೇ ರಸ್ತೆನೇ ನೋಡ್ತಿರ್ತಾಳೆ. 100 ಕಾಲ ಜೊತೆ ಆಗಿರಿ ಅಂತ ಅರಸಿದ ಆ 2 ಕಣ್ಣುಗಳು ಮತ್ತೆ ದೈವಿಕಾ ಒಬ್ಳೇ ನಿಂತಿರೋದು ನೋಡಿ ನಿಮ್ಮ ಗಂಡ ಎಲ್ಲಿ ಹೋದ್ರಮ್ಮ ಅಂತ ಕೇಳ್ತಾರೆ. ಅಮ್ಮ, ನೀವು ಅಂದ್ಕೊಂಡಿರೋ ಹಾಗೆ ಅವರು ನನ್ನ ಗಂಡ ಅಲ್ಲ, ಆದರೆ ಅವರು ನನ್ನ ಗಂಡ ಆಗಲಿ ಅನ್ನೋದ ನನ್ನ ಕೋರಿಕೆ ಅಂತಾಳೆ. ಕೊನೆ ಮಾತು ಅವಳಿಗೆ ಅರಿವೇ ಇಲ್ಲದೆ ಬರುತ್ತಿರುತ್ತೆ. ಅರೆ, ನಾನು ಏನು ಹೇಳಿದೆ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಂಡು ನೋಡಿದ ಒಂದೇ ನೋಟಕ್ಕೆ ಮನಸ್ಸು ಸೋತು ಹೋಯ್ತಾ ಅಂತ ಯೋಚಿಸ್ತಾ ಇರುವಾಗ, ಓಹೋ ಹೌದಾ, ಹಂಗೆ ಆಗಲಿ. ನೀವಿಬ್ಬರು ಹಚ್ಚಿದ ದೀಪ, ಕೊಟ್ಟ ಮಾಲೆ, ಅವರು ಕೊಟ್ಟ ಹೂವು ಕುಂಕುಮ ಮತ್ತು ನೀವಿಬ್ಬರು ಇಲ್ಲಿ ಜೊತೆಯಾಗಿ ಕೂತಿದ್ದು ಇವನ್ನೆಲ್ಲ ನೋಡಿ ಗಂಡ ಹೆಂಡತಿ ಅಂದ್ಕೊಂಡಿದ್ದೆ. ನಿಂಗೂ ಅದೇ ಆಸೆ ಇದ್ದರೆ ನನ್ನ ಕೋರಿಕೆಯಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇದ್ದರೆ ಬರೋ ಮುಂದಿನ ದೀಪಾವಳಿಲಿ ನೀವಿಬ್ಬರು ಜೊತೆಯಾಗಿ ಆ ದೇವಿ ಮುಂದಿರೋ ಆ ಜೋಡಿ ದೀಪ ಹಚ್ತೀರಾ ಅಂದರು. ಮನದ ಮೂಲೆಯಲ್ಲಿ ಎಲ್ಲೋ ಬೆಳಕು ಮೂಡಿದಂಗೆ ಆಗಿ ದೇವಿಗೆ ನಮಸ್ಕಾರ ಮಾಡಿರ್ತಾಳೆ. ದೈವಿಕಾ, ಯಾಕಮ್ಮ ಹೂವು ತಂದು ಇಲ್ಲೇ ನಿಂತು ಬಿಟ್ಟಿದ್ದೀಯಾ? ಆವಾಗಲೆಯಿಂದ ಅರ್ಚಕರು ನಿನ್ನೆ ಕರೀತಿದ್ದಾರೆ ಅಂತ ಒಬ್ಬ ಭಕ್ತ ಬಂದು ಹೇಳಿದಾಗಲೇ ಗತಕಾಲದ ನೆನಪಿನಿಂದ ವಾಸ್ತವಕ್ಕೆ ಬರ್ತಾಳೆ ದೈವಿಕಾ. ಅಯ್ಯೋ, ನಾನು ಬುದ್ಧಿಗಿಷ್ಟು ದೇವಸ್ಥಾನಕ್ಕೆ ಬಂದು ಹಳೆ ನೆನಪುಗಳನ್ನ ಮಾಡ್ಕೊತಾ ಇದ್ದೀನಲ್ಲ ಅನ್ಕೊತ ತಪ್ಪಾಯಿತು ಅರ್ಚಕರೇ, ಆವಾಗಲೇ ಬಂದೆ ಆದರೆ ಅನ್ಕೊತ ಹೂವಿನ ಚೀಲ ಕೊಡ್ತಾಳೆ. ಪರವಾಗಿಲ್ಲ ಬಿಡಮ್ಮ ಅಂತ ಅದೇ ಮುಗುಳ್ನಗೆ ಅಲ್ಲೇ ಹೂವನ್ನು ತಗೊಂಡು ದೇವಿಗೆ ಮುಡಿಸ್ತಾರೆ. ಆದರೆ ಎಲ್ಲಿ ಆ ಕಾಳಿದಾಸ ಬರಬೇಕಿತ್ತು ಇಷ್ಟರಲ್ಲೇ, ನನ್ನ ಜೊತೆಗೆ ಆ ದೇವಿ ಹೂವನ್ನು ಕೊಡಬೇಕಿತ್ತು ಅಂತ ಒಮ್ಮೆ ಸುತ್ತಲೂ ದೇವಸ್ಥಾನನ ನೋಡ್ತಾಳೆ. ಆದರೆ ಎಲ್ಲಿಯೂ ಅವರು ಕಾಣದೇ ಇಲ್ಲ. ಬೇಜಾರಲ್ಲೇ ಹೋಗಿ ಈ ಸಲ ಹೃದಯಾಕಾರ ಹಣತೆ ಅವಳೇ ತಂದಿರ್ತಾಳೆ. ಅದನ್ನೇ ಅವರು ಹೋಲುವ ಥರ ಇರೋ ಗಣೇಶನ ಮುಂದೆ ಹಚ್ತಾಳೆ. ಈಗಾದರೂ ಅವರು ಬಂದ್ರೇನೋ ಅಂತ ಮತ್ತೆ ನೋಡ್ತಾಳೆ. ಆದರೆ ಅವರ ಸುಳಿವೇ ಇರಲ್ಲ. ಮತ್ತೆ ಆ ದೇವಿಯಲ್ಲಿ ಬೇಡ್ತಾ ಪ್ರದಕ್ಷಿಣೆ ಆಗ್ತಾ ಇರ್ತಾಳೆ. ಎಲ್ಲಿಂದಲೋ ಬಂದ ಗಾಳಿಯಲ್ಲಿ ಮನಸ್ಸಿನ ಮೂಲೆಗೆ ಬೆಳಕು ಸಂಚರಿಸಿದ ಹಾಗೆ ಆಗುತ್ತೆ. ಕಾಳಿದಾಸನ ಆಗಮನ ಆಯ್ತಾ ಅಂತ ಒಮ್ಮೆ ದೇವಸ್ಥಾನದ ಮುಂಬಾಗಿಲ ಕಡೆ ನೋಡ್ತಾಳೆ. ಅವಳ ನಂಬಿಕೆ ಸುಳ್ಳಾಗಿರಲ್ಲ. ಅಲ್ಲಿ ನಿಜವಾಗ್ಲೂ ಅವಳ ಕಾಳಿದಾಸ ಆ ಯುವಕ ಬರ್ತಾ ಇರ್ತಾರೆ. ಅದೇ ನಗು, ಅದೇ ಕಣ್ಣುಗಳು, ಅದೇ ಮಾಲೆ. ಅವರನ್ನೇ ನೋಡ್ತಿದ್ದ ದೈವಿಕಾಳ ಕಣ್ಣುಗಳು ಸಂತೋಷದಿಂದ ಕುಣಿದು ಕುಪ್ಪಳಿಸುವಾಗ ಒಮ್ಮೆಲೆ ದುಃಖ, ಬೇಸರ ಒಸ್ತಳಿಸ್ತಾ ಬರುತ್ತೆ. ಆ ಯುವಕ ಬಾ ಅಂತೇಳಿ ಒಂದು ಹುಡುಗಿಯ ಕೈ ಹಿಡಿದು ಗರ್ಭಗುಡಿಯ ಒಳಗೆ ಹೋಗ್ತಾರೆ. ಅದನ್ನು ನೋಡಿದ ದೈವಿಕಾ ಅಲ್ಲೇ ಒಮ್ಮೆ ಕುಳಿತು ಬಿಡುತ್ತಾಳೆ. ಆ ಹುಡುಗಿಯ ಕೈ ತುಂಬ ಹಸಿರು ಬಳೆ, ಇಳಿ ಹಸಿರು ಸೀರೆ, ಕಿವಿಯಲ್ಲಿ ಜುಮುಕಿ, ಉದ್ದವಾದ ಜಡೆಗೆ ಮಲ್ಲಿಗೆ ಕನಕಾಂಬರಿ ಸೇರಿ ಮುಡಿದಿರೋ ಆ ಹುಡುಗಿ ಆ ಚಂದದ ನಗು ಇಷ್ಟೇ ಇದ್ದಿದ್ರೆ ದೈವಿಕಾಗೆ ಖಂಡಿತ ಬೇಸರ ಆಗ್ತಿರ್ಲಿಲ್ಲ. ಆದರೆ ಅವಳು ನೋಡಿದ್ದು ಮಾಂಗಲ್ಯ. ಆ ಹುಡುಗಿ ಕೊರಳಲ್ಲಿ ಇದ್ದ ಈಗ ತಾನೇ ಚಿನ್ನದ ಪ್ರತಿ ಎಳೆಯಿಂದ ಮಾಡಿದ್ದ ಆ ಮಾಂಗಲ್ಯನ ನೋಡಿ ಕುಸಿದು ಬಿದ್ದಿದ್ಲು. ಅಲ್ಲೇ ಭಕ್ತರು ಬಂದು ಏನಾಯ್ತಮ್ಮ ಅಂತ ದೈವಿಕಾಳನ್ನು ಎಬ್ಬಿಸಿದಾಗ, ಏನಿಲ್ಲ, ಉಪವಾಸ ಇದ್ದೆ, ಅದು ಅಲ್ಲದೆ ಬಿಸಿಲಲ್ಲಿ ಸ್ವಲ್ಪ ತಲೆ ತಿರುಗಿದಂಗೆ ಆಯಿತು ಅಂತೇಳಿ ಪ್ರದಕ್ಷಿಣೆ ಮುಗಿಸಿ ಗರ್ಭಗುಡಿಗೆ ಬರ್ತಾಳೆ. ಅದ್ಯಾಕೋ ಮುಂದೆ ನಿಲ್ಲೋಕೆ ಧೈರ್ಯನೇ ಸಾಲದೆ ಹಿಂದೇನೆ ಉಳಿದು ಬಿಡ್ತಾಳೆ. ಆ ಯುವಕ ಮತ್ತೆ ಯುವತಿ ಮುಂದೇನೆ ನಿಂತು ಪೂಜೆ ಮಾಡಿಸುವಾಗ ಆ ಯುವಕ ಮತ್ತೆ ಕೊನೆಯ ವರ್ಷದ ದೀಪಾವಳಿಯಲ್ಲಿ ಹೇಳಿದ್ದ ದೇವಿ ಸುತ್ತಿ ಅನ್ನೇ ಹೇಳ್ತಾನೆ. ಅದೇ ಧ್ವನಿ, ಅದೇ ಸುತ್ತಿ ಕೇಳಿದ್ದ ದೈವಿಕಾ ಬೇಸರ ಆಗಿ, ನನ್ನ ಪ್ರೀತಿಲಿ ಅದ್ಯಾವ ಕಲ್ಮಶ ಕಪಟ ಇತ್ತು ತಾಯಿ. 1 ವರ್ಷದಿಂದ ಅವರನ್ನು ಬಿಟ್ಟು ಬೇರೆ ಯಾರನ್ನು ಕನಸಲ್ಲೂ ನೆನೆಸಿಲ್ಲ. ನಿನ್ನ ಹತ್ರ ಅವರ ಬಗ್ಗೆ ಬಿಟ್ಟು ಬೇರೆ ಮಾತಾಡಿಲ್ಲ. ಅವರು ಯಾರು, ಏನು, ಏನಂದ್ರೆ ಏನು ಗೊತ್ತಿಲ್ಲದೆ ಇದ್ರೂ ಅವರನ್ನೇ ಮನಸಾರೆ ಪ್ರೀತಿಸಿದ್ದೆ. ಇದರಲ್ಲಿ ಯಾವ ಮೋಸ, ಯಾವ ಕಪಟ ಕಾಣ್ತಾ ತಾಯಿ ನಿಂಗೆ? ಕೊನೆ ಪಕ್ಷ ಅವರ ಹೆಸರು ಸಹ ನನಗೆ ಗೊತ್ತಿಲ್ಲದೇನೆ ಪ್ರೇಮಿಸಿದ್ದೆ. ಯಾಕೆ ತಾಯಿ, ನಾನು ಕೇಳ್ದೇನೆ ಇದ್ರೂ ಎಲ್ಲ ಸಂತೋಷನೂ ಕೊಟ್ಟು ನೀನು
ಕೇಳಿದ ಜೀವನ ಮಾತ್ರ ಯಾಕೆ ಕೊಡಲಿಲ್ಲ ಅಂತ ಮೌನವಾಗಿ ಮನದಲ್ಲೇ ರೋಧಿಸಿದ್ಲು. ಜಾಸ್ತಿ ಹೊತ್ತು ಅಲ್ಲಿ ಅವಳ ಕಾಳಿದಾಸ ಮತ್ತೆ ಆ ಹುಡುಗಿನ ನೋಡೋಕೆ ಆಗದೆ ಅಲ್ಲಿಂದ ಎಲ್ಲೂ ನಿಲ್ಲದೆ ಮನೆ ದಾರಿ ಹಿಡಿದು ಬಿಡ್ತಾಳೆ. ಶಾರದಾ ಅವರು ತಿಂಡಿ ತಿನ್ನು ಬಾ ಅಂದ್ರು. ಬರ್ತೀನಿ ಅಂತೇಳಿ ರೂಮ್ಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಜೀವನದಲ್ಲಿ ಮೊದಲನೇ ಬಾರಿ ತನಗಾಗಿ ಕೇಳಿದ್ದೆ ಸಿಗಲ್ಲ ಅಲ್ಲ ಅನ್ನೋ ನೋವು ಇಂಚಿಂಚಾಗಿ ಅವಳನ್ನು ಕುಸಿಯೋ ಥರ ಮಾಡ್ತಿರುತ್ತೆ. ಶಾರದಾ ಅವರು ಇವಳೇನು ಪುಳಿಯೋಗರೆ ಮಾಡು ಅಂತೇಳಿ ತಿನ್ನದೆ ಹಾಗೆ ಹೋದ್ಲಲ್ಲ ಅಂತ ಮತ್ತೊಮ್ಮೆ ಕರೀತಾರೆ. ಪಾಪ ಅವಳಾದರೂ ಹೇಗೆ ಬರ್ತಾಳೆ. ತಾನು ಪ್ರೀತಿಸಿದ ಹುಡುಗನ್ನ ಇನ್ನೊಂದು ಹುಡುಗಿ ಜೊತೆ ನೋಡಿದಾಗ ಬೇಸರ ಆಗಿ ಅಳ್ತಾ ಕೂತಿರ್ತಾಳೆ. ಇನ್ನೊಮ್ಮೆ ಮತ್ತೆ ಶಾರದಾ ಅವರು ಕರೆದಾಗ ಕಣ್ಣುಗಳನ್ನ ಒರೆಸಿ ಮುಖ ತೊಳೆದು ನಗುಮುಖದ ಮುಖವಾಡ ಹೊತ್ತು ನನ್ನ ಹಣೆ ಬರಹ ಹೀಗೆ ಇದ್ರೆ ಏನು ಮಾಡೋಕ್ಕಾಗಲ್ಲ, ಬಂದಂಗೆ ಬರಲಿ ಅಂತ ಮನಸ್ಸಲ್ಲೇ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಡುಗೆ ರೂಮ್ಗೆ ಹೋಗಿ ಪುಳಿಯೋಗರೆ ತಿಂತಾ ಇರ್ತಾಳೆ. ಶಾರದಾ ಅವರು ಬಂದು ಸಪ್ಪಗೆ ಇರೋ ಮಗಳ ಮುಖ ನೋಡಿ ಏನಾಯ್ತು ಮಗಳೇ ಅಂತಾರೆ. ಏನಿಲ್ಲಮ್ಮ, ದೀಪ ಎಲ್ಲ ತೆಗಿ ಕುಳಿತೀನಿ ಅಂತ ತಿಂಡಿ ತಿಂದು ಮುಗಿಸಿ ದೀಪ ಎಲ್ಲ ತೊಳೆದು ಒರೆಸ್ತಾ ಇರ್ತಾಳೆ. ಮನೆ ಡೋರ್ ಯಾರೋ ಬಡಿದಂಗೆ ಆಗಿ ಶಾರದಾ ಅವರು ತೆಗಿತಾರೆ. ನೋಡಿದ್ರೆ ಇವರು ದಿನ ಹೂವನ್ನು ಕಟ್ಟಿ ಮಾಲೆ ಮಾಡಿ ಕೊಡೋ ಆ ದೇವಸ್ಥಾನದ ಅರ್ಚಕರು ಬಂದಿರ್ತಾರೆ. ಹಬ್ಬದ ದಿನ ಅರ್ಚಕರು ಮನೆಗೆ ಬಂದಿದ್ದು ಖುಷಿಯಾಗಿ ಬನ್ನಿ ಒಳಗೆ ಅಂತ ಶಾರದಾ ಅವರು ವಿನಯದಿಂದ ಕರೀತಾರೆ. ಅದೇ ನಗುಮುಖ ಹೊತ್ತ ಅರ್ಚಕರು ಒಳಗೆ ಬಂದಾಗ ಮಹಾಶಯ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಗುರುಗಳೇ ನೀವಿಲ್ಲಿ ಏನಾದರೂ ಕೆಲಸ ಅಂತ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ ಅಲ್ಲ ಅಂತಾನೆ. ಆಗ ಅರ್ಚಕರು ಕೆಲಸ ಇತ್ತು, ಅದು ನಿಮ್ಮ ಮನೆಯಲ್ಲೇ ಮಾತಾಡೋದು ಅಂತಾರೆ ನಗ್ತಾ. ಏನಿರ್ಬೋದು ಅದು ಅರ್ಚಕರು ಮನೆಗೆ ಬಂದು ಮಾತಾಡೋ ಅಂಥದ್ದು ಅಂತ ಶಾರದಾ ಮತ್ತೆ ಮಹಾಶಯ ಯೋಚಿಸ್ತಾ ಅಂಥದ್ದು ಏನೇ ಗುರುಗಳೇ ಅಂತಾರೆ ಆಶ್ಚರ್ಯದಿಂದಾನೆ. ನೋಡಿ ಈ ಹುಡುಗನ ಫೋಟೋ, ನಮ್ಮ ದೈವಿಕಾಳಿಗೆ ಹೇಳಿ ಮಾಡಿಸಿರೋ ಜೋಡಿ ಥರ ಇದ್ದಾನೆ ಅಂತ ಒಂದು ಫೋಟೋ ಕೊಡ್ತಾರೆ. ಮುಂದುವರೆಯುವುದು ಭಾಗ 3ರಲ್ಲಿ. ದಯವಿಟ್ಟು ಕತೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ.